ಮೂರನೇ ಶ್ಲೋಕದಲ್ಲಿ ದುರ್ಯೋಧನ ಪಾಂಡವರ ಸೇನೆಯ ಸ್ಥೂಲ ಕಲ್ಪನೆಯನ್ನ ನೀಡ್ತಾನೆ. ನಂತರ ಅವರಲ್ಲಿ ಪ್ರಮುಖರ ಪರಿಚಯವನ್ನ ಮಾಡೋದಕ್ಕೆ ಶುರು ಮಾಡ್ತಾನೆ. ಶ್ಲೋಕ: ಅತ್ರ ಶೂರ ಮಹೇಶ್ವಾಸ ಭೀಮಾರ್ಜುನ ಸಂಹಾಯುಧಿ ಯುಯುಧಾನೋ ವಿರಾಟಶ್ಚ ದ್ರುಪದಶ್ಚ ಮಹಾರಥ. ಅರ್ಥ: ಈ ಸೇನೆಯಲ್ಲಿ ಶೂರರಾದಂತಹ ಮಹಾಧನುರ್ಧಾರಿಗಳಾದಂತಹ ಭೀಮಾರ್ಜುನರಿಗೆ ಸಮಾನರಾದಂತಹ ಯುಯುಧಾನ, ವಿರಾಟ ರಾಜ, ದ್ರುಪದ ರಾಜರಂತಹ ಮಹಾರಥಿಗಳಿದ್ದಾರೆ. ಇಲ್ಲಿ ದುರ್ಯೋಧನ ತನ್ನ ಸೇನೆಯಲ್ಲಿ ನಿಂತು ಪಾಂಡವರ ಸೇನೆಯನ್ನ ಅತ್ರ ಶೂರ ಅಂತ ಕರೀತಾನೆ. ವಾಸ್ತವವಾಗಿ ಆತ ತತ್ರ ಅಂತ ಹೇಳ್ಬೇಕಾಗಿತ್ತು. ಹಿಂದಿನ ಶ್ಲೋಕದಲ್ಲಿ ಕೂಡ ಪಶ್ಯೈತಾಂ ಅಂದ್ರೆ ಇಲ್ಲಿ ನೋಡು ಅಂತ ಹೇಳ್ತಾ ಇದ್ದಾನೆ. ನಾವು ಇಲ್ಲಿ ಆತನ ಪರಿಸ್ಥಿತಿಯನ್ನ ಗಮನಿಸಬೇಕು. ಅವನು ಪಾಂಡವರ ಸೇನೆಯನ್ನ ನೋಡ್ತಾ ನೋಡ್ತಾ ತಾನು ಎಲ್ಲಿ ಇದ್ದೀನಿ ಅನ್ನೋದನ್ನೇ ಮರೆತು ಬಿಟ್ಟಿದ್ದಾನೆ. ಅವನು ಭಯದಿಂದ ಏನೇನೋ ಮಾತಾಡ್ತಾ ಇದ್ದಾನೆ. ನಾವು ಹಾಗೆ ಅಲ್ವಾ, ಭಯ ನಮ್ಮನ್ನು ಆವರಿಸಿದಾಗ ಗಂಟಲು ಒಣಗುತ್ತೆ, ಮಾತು ತಡವರಿಸುತ್ತೆ. ನಮಗೂ ನಾವೆಲ್ಲಿದ್ದೀವಿ, ಏನ್ ಮಾತಾಡ್ತಾ ಇದ್ದೀವಿ ಅನ್ನೋ ಪರಿಜ್ಞಾನವೇ ಇರೋದಿಲ್ಲ. ಅಷ್ಟೇ ಅಲ್ಲ, ಅವನಿಗೆ ಒಂದು ರೀತಿಯ ಭ್ರಮೆ ಉಂಟಾಗಿದೆ. ಆದ್ರಿಂದ ಅವನಿಗೆ ನೋಡಿದವರೆಲ್ಲ ಭೀಮಾರ್ಜುನರ ಹಾಗೆ ಕಾಣ್ತಾ ಇದ್ದಾರೆ. ನಮಗೂ ಕೂಡ ಭಯದಲ್ಲಿ ಒಂದು ಸಣ್ಣ ಹಗ್ಗ ನೋಡಿದ್ರು ಹಾವು ಅನ್ಸತ್ತೆ. ಕಳ್ಳತನ ಮಾಡಿ ಬಂದವನ್ಗೆ ಯಾರನ್ನೇ ನೋಡಿದ್ರು ಪೊಲೀಸರು ಇರಬಹುದೇನೋ ಅನ್ಸುತ್ತೆ. ಅದಕ್ಕೆ ವೇದವ್ಯಾಸರು ಭೀಮಾರ್ಜುನ ಸಮಾಯುಧಿ ಅನ್ನೋ ಪದ ಪ್ರಯೋಗ ಮಾಡಿದ್ದಾರೆ. ಅದು ದುರ್ಯೋಧನನ ಮನಸ್ಥಿತಿಯನ್ನ ಚೆನ್ನಾಗಿ ತಿಳಿಸ್ಕೊಡತ್ತೆ. ದುರ್ಯೋಧನನ್ಗೆ ಭೀಮಸೇನ ಅಂದ್ರೆ ಅಷ್ಟೊಂದು ಭಯ. ಭೀಮಾರ್ಜುನರ ಪರಾಕ್ರಮ, ಧೈರ್ಯ, ಸಾಹಸ ಅವನ್ಗೆ ಹೊಸದೇನಲ್ಲ. ಚಿಕ್ಕಂದಿನಿಂದಲೂ ಅವರೊಟ್ಟಿಗೆ ಬೆಳೆದಿದ್ರಿಂದ ಅವರ ಪರಾಕ್ರಮದ ಪರಿಚಯ ಚೆನ್ನಾಗೇ ಇತ್ತು. ಇದರಿಂದಾಗಿ ಅವನ್ಗೆ ಅವ್ರ ಮೇಲೆ ಹೊಟ್ಟೆ ಕೀಚು, ಭಯ ಕೂಡ. ಅವನು ಬರೀ ಭೀಮ ಅರ್ಜುನ ಇಬ್ರೇ ಇರ್ತಾರೆ ಅಂತ ಅನ್ಕೊಂಡಿದ್ದ. ಈಗ ಇಲ್ಬಂದ್ ನೋಡಿದ್ರೆ ಎಲ್ಲರೂ ಭೀಮಾರ್ಜುನರ ಹಾಗೆ ಕಾಣ್ತಾ ಇದ್ದಾರೆ. ಯಾರ ಜೊತೆ ಯುದ್ಧ ಮಾಡೋದು ಅನ್ನೋ ಕನ್ಫ್ಯೂಷನ್ ಶುರುವಾಯ್ತು. ದುರ್ಯೋಧನನ್ಗೆ ಭಯದ ಜೊತೆಗೆ ಆಶ್ಚರ್ಯ ಕೂಡ. ಪಾಂಡವರು ಕಾಡಲ್ಲಿದ್ದವರು, ಅವ್ರಿಗೆ ಪಬ್ಲಿಕ್ ರಿಲೇಶನ್ಶಿಪ್ಪೇ ಇರ್ಲಿಲ್ಲ. ಆದ್ರೂ ಇದೆಲ್ಲ ಹೇಗ್ ಸಾಧ್ಯ ಆಯ್ತು? ಇಷ್ಟೊಂದು ಜನ ಅವರ ಕಡೆಗೆ ಹೇಗೆ ಸೇರ್ಕೊಂಡ್ರು? ಊರಲ್ಲಿ ಇದ್ದವ ನಾನು, ರಾಜನಾಗಿದ್ದವ ನಾನು, ಇವರೆಲ್ಲ ನನ್ನ ಸಂಪರ್ಕದಲ್ಲಿದ್ದವರು. ಇವರೆಲ್ಲ ನನ್ನ ಕಡೆಗೆ ಬರ್ಬೇಕಾಗಿತ್ತು. ಆದ್ರೆ ಅದ್ ಹೇಗೆ ಪಾಂಡವರ ಕಡೆಗೆ ಹೋದ್ರು? ನಾನು ಎಲ್ಲಿ ಎಡವಿದ್ದೀನಿ? ನಾನು ಎಲ್ಲಿ ತಪ್ಪು ಮಾಡ್ದೆ ಅಂತ ಹಲಬ್ತಾ ಇದ್ದಾನೆ. ಪಾಂಡವರ ಸೇನೆಯಲ್ಲಿರೋ ಒಬ್ಬೊಬ್ರು ದುರ್ಯೋಧನ ಹೊಗಳ್ತಾನೆ ಇದ್ದಾನೆ. ಅವರನ್ನ ಮಹಾಶೂರರು, ವೀರರು, ಮಹಾಧನುರ್ಧಾರಿಗಳು, ಮಹಾರಥಿಗಳು ಅಂದ್ರೆ ಏಕಕಾಲಕ್ಕೆ 10,000 ಜನರೊಂದಿಗೆ ಹೋರಾಡುವಂತಹವರು ಅಂತೆಲ್ಲ ಹೊಗಳ್ತಾ ಇದ್ದಾನೆ. ಅತ್ರಿಶೂರ, ಮಹೇಶ್ವಾಸ, ಮಹಾರಥಿ ಅಂತೆಲ್ಲ ಹೇಳ್ತಾ ಇದ್ದಾನೆ. ದುರ್ಯೋಧನ 4ನೇ ಶ್ಲೋಕದಲ್ಲಿ 3 ಜನರ ಹೆಸರನ್ನ ಹೇಳ್ತಾನೆ. ಅವರೆಲ್ಲರಿಗೂ ಮಹಾರಥಿ ಅನ್ನೋ ವಿಶ್ಲೇಷಣೆಯನ್ನು ಕೂಡ ಕೊಡ್ತಾನೆ. ಯುಯುಧಾನೋ ವಿರಾಟಶ್ಚ ದ್ರುಪದಶ್ಚ ಮಹಾರಥಃ. ನಾವು ಇದನ್ನ ಯುಯುಧಾನೋ ಮಹಾರಥಃ, ವಿರಾಟಶ್ಚ ಮಹಾರಥಃ, ದ್ರುಪದಶ್ಚ ಮಹಾರಥಃ ಅಂತ ಓದ್ಕೋಬೇಕು. ಮೊದಲಿಗೆ ದುರ್ಯೋಧನ ಯುಯುಧಾನನ ಹೆಸರನ್ನ ಹೇಳ್ತಾ ಇದ್ದಾನೆ. ಯುಯುಧಾನ ಸತ್ಯಕಿ ಅನ್ನೋ ರಾಜನ ಮಗ. ಇವನನ್ನು ಸಾತ್ಯಕಿ ಅಂತಾನೂ ಕರೀತಾರೆ. ಈತ ಯದುವಂಶದ ಮಹಾವೀರ, ಕೃಷ್ಣನ ಪರಮ ಭಕ್ತ. ಈತ ಬಿಲ್ವಿದ್ಯಾ ಪ್ರವೀಣ, ಅರ್ಜುನನ ಶಿಷ್ಯ. ಅಷ್ಟೇ ಅಲ್ಲ, ಈತನ ಹತ್ರ 1 ಅಕ್ಷೋಹಿಣಿ ಸೈನ್ಯ ಕೂಡ ಇತ್ತು. ಯುದ್ಧಕ್ಕೂ ಮೊದಲು ದುರ್ಯೋಧನ ಕೃಷ್ಣನ ಹತ್ರ ಸಹಾಯಕ್ಕಾಗಿ ಬರ್ತಾನೆ. ಆಗ ಈಗ ದ್ರೋಣರ ಬಳಿ ಅಹಂಕಾರದಿತ್ತೋರ್ದ ಹಾಗೆ ಅಲ್ಲೂ ಕೂಡ ತನ್ನ ದರ್ಪ ಮೆರೆದಿರ್ತಾನೆ. ಅದನ್ನ ಸಾತ್ಯಕಿ ಗಮನಿಸಿರ್ತಾನೆ. ಆಗ ಕೃಷ್ಣ ನನ್ನ ಸೇನೆಯನ್ನ ನಿನಗೆ ಕೊಡ್ತೀನಿ ಅಂತ ಹೇಳಿದಾಗ ಸಾತ್ಯಕಿ ಬಂದು ಇವನ ಕಡೆ ನನ್ಗೆ ಹೋರಾಡಕ್ಕೆ ಇಷ್ಟ ಇಲ್ಲ, ಪಾಂಡವರ ಕಡೆಯಿಂದ ಯುದ್ಧ ಮಾಡ್ತೀನಿ ಅಂತ ಕೃಷ್ಣನಿಂದ ಒಪ್ಪಿಗೆಯನ್ನ ಪಡೆದುಕೊಂಡಿರ್ತಾನೆ.
ಅದು ದುರ್ಯೋಧನನ್ಗೂ ಗೊತ್ತಿರುತ್ತೆ. ಈಗ ದುರ್ಯೋಧನನ್ಗೆ ಅನ್ನಿಸ್ತಾ ಇದೆ, ಅಯ್ಯೋ ನಾನು ಸ್ವಲ್ಪ ವಿನಯದಿಂದ ಕೇಳಿದ್ರೆ ಕೃಷ್ಣ ಸಾತ್ಯಕಿಯನ್ನ ನನಗೆ ಕೊಡ್ತಿದ್ನೇನೋ, ಅವನ ಒಂದು ಅಕ್ಷೋಹಿಣಿ ಸೈನ್ಯ ಕೂಡ ನನ್ನ ಪರವಾಗೇ ಹೋರಾಡ್ತಿತ್ತು ಅಂತ ಪಶ್ಚಾತ್ತಾಪ ಪಡ್ತಾ ಇದ್ದಾನೆ. ಎರಡನೇದಾಗಿ ವಿರಾಟ ರಾಜನ ಹೆಸರನ್ನ ಹೇಳ್ತಾ ಇದ್ದಾನೆ. ವಿರಾಟ ದೇಶ ಹಸ್ತಿನಾಪುರದ ನೆರೆ ರಾಜ್ಯ. ಪಾಂಡವರು ವಿರಾಟ ರಾಜನ ಅರಮನೆಯಲ್ಲಿ ಅಜ್ಞಾತವಾಸವನ್ನ ಮಾಡ್ತಾ ಇರ್ತಾರೆ. ಅದರ ಸುಳಿವು ದುರ್ಯೋಧನನ್ಗೆ ಸಿಕ್ಕಿರತ್ತೆ. ಅದಕ್ಕೆ ಅವರನ್ನ ಕಂಡು ಹಿಡಿಬೇಕು ಅನ್ನೋ ಸಲುವಾಗಿ ಅವರಲ್ಲಿನ ಗೋವುಗಳನ್ನು ಅಪಹರಿಸುವ ನೆಪದಲ್ಲಿ ವಿರಾಟ ರಾಜ್ಯದ ಮೇಲೆ ಆಕ್ರಮಣ ಮಾಡಿರ್ತಾನೆ. ಹಾಗೂ ಅದು ಅವರ ಶತ್ರುತ್ವಕ್ಕೆ ಕಾರಣ ಆಗಿರುತ್ತೆ. ಈಗ ಅವನಿಗೆ ಅದರ ತಪ್ಪು ಅರಿವಾಗ್ತಾ ಇದೆ. ನಾನು ಆಕ್ರಮಣ ಮಾಡದೆ ಸ್ನೇಹದಿಂದ ಇದ್ದಿದ್ರೆ ಈಗ ವಿರಾಟ ರಾಜ ನಮ್ಮ ಪಕ್ಷದಲ್ಲಿ ಇರ್ತಿದ್ನೋ ಏನೋ. ಹಾಗೂ ಅದು ಅಲ್ಲದೆ ನನ್ನಿಂದ ತಾನೇ ಪಾಂಡವರು ಅಜ್ಞಾತವಾಸಕ್ಕೆ ಹೋಗಿದ್ದು, ಅಲ್ಲಿ ಭೀಮಸೇನ ಕೀಚಕನನ್ನ ಕೊಂದಿದ್ದು. ಇವರನ್ನ ಅಜ್ಞಾತವಾಸಕ್ಕೆ ಕಳಿಸ್ದೇ ಇದ್ದಿದ್ರೆ ಕೀಚಕ ಬದುಕಿರ್ತಿದ್ನೋ ಏನೋ. ಕೀಚಕ ಬದುಕಿರ್ತಿದ್ರೆ ನನ್ನ ಪಕ್ಷದಲ್ಲೇ ಇರ್ತಿದ್ದ, ನನ್ನ ಸ್ನೇಹಿತ ಆತ. ನಾನು ಇಂಥ ತಪ್ಪು ಮಾಡ್ಬಿಟ್ಟೆ ಅಂತ ಪಶ್ಚಾತ್ತಾಪ ಪಡ್ತಾ ಇದ್ದಾನೆ. ಮೂರನೇದಾಗಿ ದ್ರುಪದನ ಹೆಸರನ್ನ ಹೇಳ್ತಾನೆ. ಇನ್ನು ದ್ರುಪದ, ಆವತ್ತು ಪಾಂಡವರು ದ್ರುಪದನನ್ನ ಸೋಲಿಸಿ ಹಿಡಿದು ತಂದು ದ್ರೋಣರ ಮುಂದೆ ನಿಲ್ಲಿಸಿದಾಗ ದ್ರುಪದನ್ಗೆ ಅವರ ಮೇಲೆ ಬಹಳ ದ್ವೇಷ ಹುಟ್ಟಿರತ್ತೆ. ಆ ಸಂದರ್ಭದಲ್ಲಿ ಸಮಯ ಸಾಧಿಸಿ ನಾನು ಅವನ ಸ್ನೇಹವನ್ನ ಮಾಡಿದ್ರು ಇವತ್ತು ದ್ರುಪದ ಹಾಗೂ ಅವನ ಮಕ್ಕಳು ನನ್ನ ಕಡೆಗೆ ಇರ್ತಿದ್ರೇನೋ ಅನ್ನೋದಾಗಿ ದುರ್ಯೋಧನ ತನಗೆ ತಾನೇ ಮರಗ್ತಾ ಇದ್ದಾನೆ, ಪಶ್ಚಾತ್ತಾಪ ಪಡ್ತಾ ಇದ್ದಾನೆ. ಇವರೆಲ್ಲ ನನ್ನ ಕಡೆ ಇರ್ಬೇಕಾಗಿತ್ತಲ್ಲ, ನನ್ನ ತಪ್ಪಿನಿಂದಾಗಿ ಇವರೆಲ್ಲ ನನ್ನ ಪಕ್ಷಕ್ಕೆ ಬರ್ದೆ ಕೈ ತಪ್ಪೋದ್ರಲ್ಲ ಅಂತ ಹಲಬ್ತಾ ಇದ್ದಾನೆ. ನಾವು ಅಷ್ಟೇ ಅಲ್ವಾ, ದುರ್ಯೋಧನನ ಹಾಗೆ ಕೋಪದಲ್ಲಿ ಆತರದಲ್ಲಿ ತಪ್ಪು ನಿರ್ಧಾರ ಮಾಡಿ ಆಮೇಲೆ ಮರಗ್ತೀವಿ. ಅಯ್ಯೋ ಹೀಗ್ ಮಾಡ್ಬಾರ್ದಾಗಿತ್ತು, ಹಾಗ್ ಮಾಡಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನ್ಕೋತೀವಿ. ಅದಕ್ಕೆ ನಮ್ಮ ಕೋಪವನ್ನ ಹಿಡಿತದಲ್ಲಿಟ್ಟುಕೊಂಡು ನಿಧಾನವಾಗಿ ಯೋಚನೆ ಮಾಡಿ ಯಾರೊಂದಿಗೂ ವಿನಾಕಾರಣ ದ್ವೇಷ ಕಟ್ಕೊಳ್ದೇ ಇದ್ರೆ ಬದುಕು ಸುಂದರವಾಗಿರತ್ತೆ ಅನ್ನೋದನ್ನ ಈ ಶ್ಲೋಕದ ಮೂಲಕ ನೆನಪಿಸ್ಕೋಬೇಕು.